ಕಳೆದ 2 ದಿನದಲ್ಲಿ ಈ ಸ್ಟಾಕ್ 22% ಎಲ್ಲ ರಿಟರ್ನ್ ಕೊಡ್ತು. ಇದು ಗವರ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಕಂಪನಿ ಆಗಿರುತ್ತೆ. ಜೊತೆಗೆ ಇದು ನಾವು ಭಾರತದ ನವರತ್ನ ಕಂಪನಿಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸ್ತೀವಿ. ಎಸ್ ಫ್ರೆಂಡ್ಸ್, ನಾನು ಹೇಳ್ತಾ ಇರುವಂತದ್ದು ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್. ಈ ಕಂಪನಿ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಯಾಕೆ ಶೇರು ಸಡನ್ ಆಗಿ 22% ಎಲ್ಲ ರಿಟರ್ನ್ ಕೊಡ್ತಿ, ಕಂಪನಿ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿ ಚಿಕ್ಕದಾಗಿ ಹೇಳ್ತೀನಿ. ವಿಡಿಯೋ ಎಂಡ್ ವರ್ಗು ನೋಡಿ. 1965 ಈ ಕಂಪನಿ ಸ್ಥಾಪನೆ ಆಗುತ್ತೆ. ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಗ್ಯಾಸ್, ಆಯಿಲ್, ಪೆಟ್ರೋಕೆಮಿಕಲ್, ರಿಫೈನರಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಇದು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಗಳಿಗೆ ಇಂಜಿನಿಯರ್ ಕನ್ಸಲ್ಟೆಂಟ್, ಇಪಿಸಿ ಸೇವೆಗಳನ್ನ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾ ಇದೆ. ಇದು ಭಾರತದ ರಿಫೈನ್ ಸೆಕ್ಟರ್ ಅಲ್ಲಿ 60% ಎಲ್ಲ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಜೊತೆಗೆ 7,000 ಪ್ರಾಜೆಕ್ಟ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಫಂಡಮೆಂಟಲ್ ಮತ್ತೆ ಇದಕ್ಕೊಂದು ಬ್ಯಾಕ್ ಬೋನ್ ಸಪೋರ್ಟ್ ಅದೆಲ್ಲ ತುಂಬಾ ಚೆನ್ನಾಗಿರುವಂತ ಕಂಪನಿ. ಬಟ್ ಸಡನ್ ಆಗಿ 22% ಎಲ್ಲ ಯಾಕೆ ರಿಟರ್ನ್ ಕೊಡ್ತು ಅಂತ ಹೇಳ್ತೀನಿ. ಇದರ ಒಂದು Q3 ರಿಸಲ್ಟ್ ಎಲ್ಲ ಬಂತು ಮೊನ್ನೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೂಡ ಇದೆ, ಅದ್ರ ಬಗ್ಗೆ ಮುಂದೆ ತಿಳಿಸ್ತೀನಿ. ಈ Q3 ರಿಸಲ್ಟ್ ಅಲ್ಲಿ ಆದಾಯ ಐತಲ್ಲ, ರೆವೆನ್ಯೂ ಹತ್ತತ್ರ 58% ಎಲ್ಲ ಇನ್ಕ್ರೀಸ್ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಲಾಸ್ಟ್ ಇಯರ್ 738 ಕೋಟಿ ಇತ್ತು, ಬಟ್ ಇವಾಗ 1,210 ಕೋಟಿ ಎಲ್ಲ ರೆವೆನ್ಯೂ ಆಗಿದೆ. ಮತ್ತೆ ಪ್ರಾಫಿಟ್ ಬಂದ್ಬಿಟ್ಟು 219% ಎಲ್ಲ ರಿಟರ್ನ್ ಆಗಿದೆ. ಅಂದ್ರೆ 347 ಕೋಟಿ ಎಲ್ಲ ಈ ಒಂದು ಕ್ವಾರ್ಟರ್ ಅಲ್ಲಿ ಇದಕ್ಕೆ ಪ್ರಾಫಿಟ್ ಆಗಿದೆ. ಇಬಿಟ ಮಾರ್ಜಿನ್ ಕೂಡ 29% ಎಲ್ಲ ಏರಿಕೆ ಆಗಿದೆ. ಲಾಸ್ಟ್ ಇಯರ್ 12% ಮಾತ್ರ ಇತ್ತು. ಇದು ನೋಡಿ ರೆಗ್ಯುಲರ್ ಇನ್ವೆಸ್ಟರ್ಸ್ ಮತ್ತೆ DII, FIR ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಇದೊಂದು ಫಸ್ಟ್ನೇ ರೀಸನ್ ಆಗುತ್ತೆ. ಸೆಕೆಂಡ್ನೇ ರೀಸನ್, ಈ ಕಂಪನಿಗೆ ಹೊಸ ಆರ್ಡರ್ ಎಲ್ಲ ಸಿಕ್ಕಿದೆ. 5,030 ಕೋಟಿ ಇರುವಂತ ಒಂದು ಆರ್ಡರ್ ಇದೆ. ಜೊತೆಗೆ ಈ ಒಂದು ಕಂಪನಿಯಲ್ಲಿ 15,670 ಕೋಟಿಯ ಆರ್ಡರ್ ಬುಕ್ ಎಲ್ಲ ಇದೆ. ಇದಲ್ಲದೆ ನೈಜೀರಿಯಾದ ಒಂದು ಕಂಪನಿ ರಿಫೈನರಿ ಮೇಲೆ ಕೆಲಸ ಮಾಡೋದಕ್ಕೆ 2,900 ಕೋಟಿ ಕೂಡ ಆರ್ಡರ್ ಮಾಡಿದೆ. ಇವೆಲ್ಲ ಬ್ಯಾಕ್ ಟು ಬ್ಯಾಕ್ ರೀಸನ್ ಇಂದ ಈ ಒಂದು ಸ್ಟಾಕ್ 2 ದಿನದಲ್ಲಿ 22% ಎಲ್ಲ ರಿಟರ್ನ್ ಕೊಟ್ಟಿದೆ. ಈ ಕಂಪನಿ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾದ್ರೆ ಕಂಪನಿ ಏನ್ ಕೆಲಸ ಮಾಡುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಯಾವ ತರ ಇದೆ, ಮತ್ತೆ ಚಾರ್ಟ್ ಏನ್ ಹೇಳುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ವಿಡಿಯೋ ತರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.